ನಮಸ್ಕಾರ ಫ್ರೆಂಡ್ಸ್, ಎಲ್ರಿಗೂ ಉಮಾಕಾಂತ್ ಗೈಡ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಸ್ನೇಹಿತರೆ, ಇವತ್ತು ಮತ್ತೊಂದು ಪ್ರೋಮೋ ಮಾತಾಡೋಕೆ ಬಂದಿದ್ದೀನಿ. ಒಂದು ಸಿನಿಮಾದ ಪ್ರೋಮೋದ ಬಗ್ಗೆ. ಅದು ಗ್ಯಾಂಗ್ಸ್ ಆಫ್ ಯುಕೆ ಅಂತ ನಿಮಗೆಲ್ಲ ಗೊತ್ತಿದೆ. ಈಗ ತಾನೇ ಅದು ರಿಲೀಸ್ ಆಗಿದೆ. ಕನ್ನಡದ ಖ್ಯಾತ ಮಾಸ್ ಡೈರೆಕ್ಟರ್ ಅಂತ ಕರಿಬೋದು, ಆ್ಯಕ್ಷನ್ ಡೈರೆಕ್ಟರ್. ಡೆಡ್ಲಿ ಸೋಮಯಿಂದ ಹಿಡ್ಕೊಂಡು ಈ ರಾಜೀವ್ ಗಾಂಧಿ ಎಲ್ಲ ನಮ್ಮಂಥ ದಶಮುಖ ಇಂಥ ಆ್ಯಕ್ಷನ್ ಸಿನಿಮಾಗಳು ಕೊಟ್ಟಂಥವ್ರು ಅದ್ಭುತ ಡೈರೆಕ್ಟರ್ ಒಂದು ಕಾಲದಲ್ಲಿ. ಸೊ ಅವ್ರಿಗೆ ಮತ್ತೆ ತುಂಬ ದಿನಗಳಾದಮೇಲೆ ಮತ್ತೊಂದು ಸಿನಿಮಾ ಮಾಡ್ತಾರೆ. ಉತ್ತರ ಕರ್ನಾಟಕದ ಕಥೆಗೆ ಸಂಬಂಧಪಟ್ಟ ಸಿನಿಮಾ ಅದು. ಅದೇ ಗ್ಯಾಂಗ್ಸ್ ಆಫ್ ಯುಕೆ ಅಂತ. ಅದರ ಪ್ರೊಮೋ ರಿಲೀಸ್ ಮಾಡಿದ್ದಾರೆ. ಎಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ ಅಂದರೆ ಸ್ನೇಹಿತರೆ, ಈಗ ಆ ಕಡೆ ನಟರು ಅಂದರೆ ಡೈರೆಕ್ಟರ್ಗಳಾಗಿರ್ಬೋದು, ಪ್ರೊಡ್ಯೂಸರ್ಸ್ಗಳು ಉತ್ತರ ಕರ್ನಾಟಕದ ಕಥೆನೇ ಈಗ ಕತೆ ಮಾಡೋದು ತುಂಬ ಕಡಿಮೆ, ಸಿನಿಮಾ ಮಾಡೋದು. ಸೊ ಇವರು ಮಾಡಿದ್ದಾರೆ. ಈ ತುಂಬ ದಿನಗಳಾದಮೇಲೆ ಬಂದಿದೆ ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟ ಕತೆ. ಅಲ್ಲಿ ನಡೆದಿದ್ದಂಥ ಒಂದು ರಿಯಲ್ ಇನ್ಸಿಡೆಂಟ್ ಅಂತ ಹೇಳಿದ್ದಾರೆ ಡೈರೆಕ್ಟ್ರು. ಹೀಗಾಗಿ ತುಂಬ ಇದು ಸೆನ್ಸಿಟಿವ್ ಕತೆ ಅಂತ ನಾವು, ಯಾಕಂದರೆ ರವಿ ಶ್ರೀವತ್ಸ ಸರ್ದು ನಿರ್ದೇಶನದ ವೈಖರಿನೇ ಬೇರೆ ಆಗುತ್ತೆ. ಯಾಕಂದರೆ ಇಷ್ಟು ದಿನ ಉತ್ತರ ಕರ್ನಾಟಕ ಸಂಬಂಧಪಟ್ಟ ಬೇರೆ ಯಾರೇ ಮಾಡಿರ್ಬೋದು, ಆದರೆ ರವಿ ಶ್ರೀವತ್ಸ ಸರ್ ಹೇಗಿರ್ತಾರಂದರೆ, ಸೊ ಕಾಲ್ಪನಿಕ ಕಥೆನ ಹೆಣೆಯೋದರಲ್ಲಿ ಅದನ್ನು ನೈಜತೆ ಮತ್ತು ಕಾಲ್ಪನಿಕ ನಮಗೆ ತುಂಬ ತುಲನಾತ್ಮಕ ಅಂತ ಅನಿಸುತ್ತೆ. ಅದು ಹೆಂಗಂದ್ರೆ, ಈಗ ನೀವು ಅವ್ರು ನೋಡಿದ್ರು ಡೆಡ್ಲಿ ಸೋಮ ಎಲ್ಲ ಆಗಿರ್ಬೋದು. ಸೊ ಡೆಡ್ಲಿ ಸೋಮನ ಹಾಗೆ ಇದೆ, ಅದು ರಿಯಲ್ ಇನ್ಸಿಡೆಂಟ್ ಮಾಡಿದ್ದು. ಡೆಡ್ಲಿ ಸೋಮ ಇನ್ಸಿಡೆಂಟ್ಗಳು ಮೇಲೆ ಮಾಡಿದ್ದು. ಸೊ ಇದು ಉತ್ತರ ಕರ್ನಾಟಕದಲ್ಲಿ ನಡೆದಂಥ ಒಂದು ಹೆಣ್ಣಿನ ಮೇಲೆ ನಡೆದಂಥ ದೌರ್ಜನ್ಯ. ಅದಕ್ಕೆ ಇಡೀ ಅವ್ರ ಕುಟುಂಬ ಹೆಂಗೆ ಬಲಿಯಾಗುತ್ತೆ ಅನ್ನೋದನ್ನು ಒಂದು ಪ್ರೊಮೋ ಬಿಟ್ಟಿದ್ದಾರೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರ್ಬೋದು, ಮತ್ತು ಛಾಯಾಗ್ರಹಣ ಮತ್ತು ಲೊಕೇಶನ್ಸ್ಗಳು ಇಡೀ ಬಾಗಲಕೋಟೆಯಲ್ಲೇ ಶೂಟಿಂಗ್ ಆಗಿರೋದು. ಸೊ ನಾನು ಕೂಡ ಉತ್ತರ ಕರ್ನಾಟಕದವನಾಗಿರೋದ್ರಿಂದ ಆ ಜಾಗ ಕೂಡ ನೋಡಿದ್ದೀನಿ, ಶೂಟಿಂಗ್ ಪ್ಲೇಸ್ಗಳು. ಸೊ ಹಿಂಗಾಗಿ ತುಂಬ ಅದ್ಭುತವಾಗಿ ಮೂಡಿ ಬಂದಂಥ ಟ್ರೇಲರ್ ಪ್ರೊಮೋ. ಇದಕ್ಕಿಂತ ಮುಂಚೆ ಸಣ್ಣ ಅವ್ರದ್ದು ಯೂಟ್ಯೂಬ್ ಚಾನಲ್ಲೇ ಹೇಳ್ತಾ ಬಂದಿದ್ದಾರೆ ಕಥೆಗಳನ್ನು. ಅವರು ಕೇಳ್ತಾ ಇದ್ರೆ ನಮಗೆ ರೋಮಾಂಚನ ಆಗುತ್ತೆ, ಎಷ್ಟು ಕಷ್ಟಪಟ್ಟಿದ್ದಾರೆ, ಏನೇನೆಲ್ಲ ಮಾಡಿದ್ದಾರೆ ಇದಕ್ಕೋಸ್ಕರ ಅಂತ. ಸೊ ಹೀಗಾಗಿ ನೋಡ್ತಿದ್ದಂಗೆ ಗ್ಯಾರಂಟಿಗೆ ಏಪ್ರಿಲ್ 10ನೇ ತಾರೀಕು ರಿಲೀಸ್ ಇದೆ. ಪ್ರತಿಯೊಬ್ಬರು ನೋಡಲೇಬೇಕು. ಅದರಲ್ಲಿ ಸ್ಪೆಷಲಿ ಉತ್ತರ ಕರ್ನಾಟಕದವರು ಅಂತ ಅದು ಬಿಡಿ ನೋಡ್ತಾರೆ. ಗ್ಯಾಂಗ್ಸ್ ಆಫ್ ಯುಕೆ ಅಂತ ಅದರ ಹೆಸರಲ್ಲಿದೆ. ಆಲ್ ಓವರ್ ಕರ್ನಾಟಕ ಹೇಳ್ತಾ ಇರೋದು. ಯಾಕಂದರೆ ಒಂದು ಕ್ರೌರ್ಯ, ಒಂದು ಹೆಣ್ಣಿನ ಮೇಲೆ ನಡೆದಂಥ ಒಂದು ಕ್ರೌರ್ಯವನ್ನು, ಹಿಂಸೆಯನ್ನು ಎಷ್ಟು ಅದ್ಭುತವಾಗಿ ತೋರಿಸಿದ್ದಾರೆ. ಮತ್ತು ಅವಳು ಅದನ್ನು ಹೆಂಗೆ ಇದು ಮಾಡ್ತಾಳೆ ಅಂತ. ಅದಕ್ಕೆ ರಮೇಶ್ ಅವರು ಸಂಭಾಷಣೆ ಬರೆದಿದ್ದಾರೆ. ಸೊ ಅವ್ರು ಬಿಡಿ, ಅವರು ಮಾಸ್ ಡೈಲಾಗ್ ರೈಟರ್. ಒಂದು ಕಾಲದ ಚಿತ್ರರಂಗಕ್ಕೆ ನೂರಾರು ಸಿನಿಮಾಗಳು ಬರೆದಿದ್ದಾರೆ ಅವರು. ಸೊ ಹೀಗಾಗಿ ಈಗ ರಿಲೀಸ್ ಇದೆ. ಅದನ್ನು ನಾನು ಕೂಡ ತುದಿಗಾಲ ಮೇಲೆ ನಿಂತು ಕಾಯ್ತಾ ಇದ್ದೇನೆ ಹೆಂಗಿದೆ ಸಿನಿಮಾ ಅಂತ ನೋಡೋದಕ್ಕೆ. ಮತ್ತು ವರಟ ಶ್ರೀನಿವಾಸ್ ಸರ್ ನಿಮಗೆಲ್ಲ ಗೊತ್ತಿದೆ, ವರಟ ಸಿನಿಮಾದಲ್ಲಿ ಮಾಡೋದು ವರಟಶ್ರೀ ಸರ್. ಅವ್ರು ಕೂಡ ಇದರಲ್ಲಿ ಒಂದು ರಗಡ್ ಲುಕ್ನಲ್ಲಿ ನಡೆಸಿದ್ದಾರೆ. ಮತ್ತು ಎಲ್ಲ ಪಾತ್ರಗಳು ಎಷ್ಟು ನೈಜತೆಯಿಂದ ಬಂದಿದೆ ಅಂದರೆ, ಇನ್ನೊಂದು ಹೇಳ್ತೀನಿ, ಭಾಷೆ ಮೇಲೆ ಹಿಡಿತ ತಮಗೆ ಸಿಲ್ಲಿ ಅನ್ಸಲ್ಲ. ಈಗ ಜಾಸ್ತಿ ಈಗ ಬೆಂಗಳೂರು ಮೈಸೂರು ಜನ ಆದರೆ ಅದೇನಿಸುತ್ತೆ, ಹಿಡಿತಾ ಇರಲ್ಲ ಭಾಷೆಗೆ. ಅವರಿಗೆ ಒಂದು ನಗು ಬರುತ್ತೆ. ಪದ್ಮಾವತಿ ಮೇಡಮ್ ಕೂಡ ಇದ್ದಾರೆ, ಹಿರಿಯ ನಟಿ. ಅವರು ಕೂಡ ಎಷ್ಟು ಅದ್ಭುತವಾಗಿ ಮಾತಾಡಿದ್ದಾರೆ ಅಂದರೆ ಇದರಲ್ಲಿ. ಅವ್ರ ಭಾಷೆ ಕೇಳಿದೆ ನಾನು. ನಮಗೆಲ್ಲೋ ಕೇಳೋದು ಬೆಂಗಳೂರು ಮಿಕ್ಸ್ ಅನ್ಸಲ್ಲ, ಬೆಂಗಳೂರು ಮೈಸೂರು ಮಿಕ್ಸು. ಕಂಪ್ಲೀಟಾಗಿ ಉತ್ತರ ಕರ್ನಾಟಕದವನ್ನೇ ಅನುಭವಿಸಿ ಮಾತಾಡಿದ್ದಾರೆ. ಸೊ ಕಾರಣ ಏನಂದರೆ ಡೈರೆಕ್ಟರ್ ಶ್ರೀವತ್ಸ ಸರ್, ರವಿ ಶ್ರೀವತ್ಸ. ಯಾಕಂದ್ರೆ ಅವ್ರಿಗೆ ಕೆಲಸವನ್ನು ತೆಗೆಸುವ, ಭಾಷೆಯನ್ನು ತೆಗೆಸುವಂಥ ಒಂದು ಕಲೆ ಗೊತ್ತವ್ರಿಗೆ. ಸೊ ಹೀಗಾಗಿ ತುಂಬ ಅದ್ಭುತವಾಗಿ ಮೂಡಿ ಬಂದಿವೆ ಎಲ್ಲ ಪಾತ್ರಗಳು, ಲೊಕೇಶನ್ಸ್ಗಳಾಗಿರ್ಬೋದು. ನಮಗೆಲ್ಲೂ ಬೇಕಾಬಿಟ್ಟಿಗಳು ಅನ್ಸಲ್ಲ. ಇನ್ನು ಮೇಕಿಂಗಲ್ಲೂ ನಾವು ನೋಡ್ತೀವಲ್ಲ, ಮೇಕಿಂಗ್ ಸಿಕ್ಕಾಪಟ್ಟೆ ರಗಡ್ ಲುಕ್ ಅದು ಇದು ತೋರಿಸೋದು ಅದಿಲ್ಲ. ಎಲ್ಲೋ ಒಂದು ಕೈ ನೈಜತೆ, ತಮಿಳ್ ಥರ. ಈಗ ಅಲ್ಲಿ ತಮಿಳಲ್ಲಿ ಬಾಲ ಸರ್ ಎಲ್ಲ ಮಾಡ್ತಾರಲ್ಲ, ಬಾಲ ಸರ್. ಸೊ ಅವ್ರದ್ದು ಹಿಂಗೆ ಇರ್ತವೆ. ಆ ಥರ ಮೂಡಿ ಬಂದಂಥ ಒಂದು ಪ್ರೊಮೋ ಆಗಿದೆ ಅದು. ಸೊ ದಯವಿಟ್ಟು ಎಲ್ಲರೂ ನೋಡಿ. ಜೊತೆಗೆ ಸಿನಿಮಾ ಮೊದಲನೇ ಶೋನೇ ನೋಡಿ. ಮೊದಲು ಕನ್ನಡ ಸಿನಿಮಾ ನೋಡಿ. ಕನ್ನಡ ಅದು ಇರಲಿ. ಕನ್ನಡವನ್ನು ಬೆಳೆಸಿ. ಈಗ ಅಂದರೆ ಈಗ ಏನಾಗ್ತಿದೆ ಎಲ್ಲ ಗೊತ್ತಿದೆ ನಮಗೆ. ಅದ್ರ ಬಗ್ಗೆ ಮಾಡಿದ್ರೆ ಬೇರೆ ಒಂದು ವಿಡಿಯೋ ಆಗುತ್ತೆ. ಥಿಯೇಟರ್ ಸಮಸ್ಯೆ, ನಟರ ಸಮಸ್ಯೆ, ಡೈರೆಕ್ಟರ್ಗಳು ಮಾಡ್ತಾ ಇಲ್ಲ ಸಿನಿಮಾ. ಸೊ ಹೀಗಾಗಿ ನಮ್ಮ ನೆಟಿವಿಟಿ ಬಂದಂಥ ಸಿನಿಮಾಗಳ, ಕನ್ನಡ ಸೊಗಡಿನ ಸಿನಿಮಾಗಳನ್ನ ಬೆಳೆಸಿ ಅಂತ ಹೇಳ್ತಾರೋ. ಅದಕ್ಕೆ ಗ್ಯಾಂಗ್ಸ್ ಆಫ್ ಯುಕೆನ ಪ್ರತಿಯೊಬ್ಬರು ನೋಡಿ. ಅದ್ಭುತ ಡೈರೆಕ್ಟರ್ ಇದ್ದಾರೆ. ಹೌದಾ, ಮೋಸ ಅಂತೂ ಇರಲ್ಲ, ನಮ್ಮ ದುಡ್ಡಿ ಮೋಸ ಇರಲ್ಲ. ನಾನು ನೋಡ್ತಾ ಇದ್ರೆ ನಾನು ಪದೇ ನೋಡಿದೆ. ನಾನು ಎಷ್ಟು ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರ್ಬೋದು, ಕಲಾವಿದರು ದಂಡಿಲ್ಲ. ಆದರೆ ಇರುವಷ್ಟು ಕಲಾವಿದರು ಕೂಡ ತುಂಬ ಕ್ಯೂರಿಯಾಸಿಟಿಯಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಅದಕ್ಕೆ ಅದ್ರ ಬಗ್ಗೆ ಮಾತಾಡ್ಬೇಕಂತ ಅನಿಸು. ದಯವಿಟ್ಟು ಸಿನಿಮಾ ನೋಡಿ 10ನೇ ತಾರೀಕು. ನಮಸ್ಕಾರ.